ಹೇ ಗಾಯ್ಸ್, ನಮ್ಮ ಮಾರ್ನಿಂಗ್ಸ್ ಯೂಸ್ವಲಿ ಸ್ಲೋ ಸ್ಟಾರ್ಟ್ ಆಗುತ್ತೆ. ನಾನು ಅವರ ಫುಡ್ಡಲ್ಲಿ ಸ್ವಲ್ಪ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಆಮೇಲೆ ನಾನು ನನ್ನನ್ನು ಕೇರ್ ಮಾಡೋದು ಸ್ವಲ್ಪ ನೆಗ್ಲೆಕ್ಟ್ ಆಯಿತು. ರೀಸೆಂಟಾಗಿ ನನಗೆ ತುಂಬ ಹೇರ್ ಫಾಲ್ ಸ್ಟಾರ್ಟ್ ಆಯಿತು. ನಾನು ಮುಂಚೆ ಕೂಡ ಹೆವಿ ಹೇರ್ ಫಾಲ್ ಫೇಸ್ ಮಾಡಿದ್ದೆ. ಹಾಗೆ ನನಗೆ ಅರ್ಥ ಆಯಿತು, ಹೇರ್ ಫಾಲ್ ಅಂದರೆ ಜಸ್ಟ್ ಎಕ್ಸ್ಟರ್ನಲ್ ಪ್ರಾಬ್ಲಮ್ ಅಲ್ಲ, ಅದು ಇಂಟರ್ನಲ್ ಇಶ್ಯೂ ಕೂಡ ಇದೆ. ಆಮೇಲೆ ನಾನು ಹೆಲ್ದಿ ಫುಡ್ ತಿನ್ನೋದು, ಓವರಾಲ್ ಹೆಲ್ತ್ ಇಂಪ್ರೂವ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಅಂದ್ರೆ ರೂಟ್ ಕಾಸ್ ಟ್ರೀಟ್ ಮಾಡಬೇಕು ಅಂತ ಗೊತ್ತಾಯಿತು. ಆಮೇಲೆ ತ್ರಯ ಬಗ್ಗೆ ಗೊತ್ತಾಯಿತು. ಅವರು ರ್ಯಾಂಡಮ್ ಪ್ರಾಡಕ್ಟ್ಸ್ ಕೊಡಲ್ಲ, ಕ್ವೆಶ್ಚನ್ ಐರೆ ಮೂಲಕ ನಿಮ್ಮ ಹೇರ್ ಫಾಲ್ ರೀಸನ್ ಗೊತ್ತು ಮಾಡ್ಕೊಡ್ತಾರೆ. ಅಂದ್ರೆ ನನಗೆ ಪರ್ಸನಲ್ ಕಿಟ್ ಬಂದಿತ್ತು. ನಾನು ಸಿಂಪಲ್ ರೂಟೀನ್ ಫಾಲೋ ಮಾಡ್ತೀನಿ. ಜೆಂಟಲ್ ಶಾಂಪೂ ಯೂಸ್ ಮಾಡ್ತೀನಿ. ಬಿಸಿ ಮಾರ್ನಿಂಗ್ಸ್ಗೆ ಪರ್ಫೆಕ್ಟ್. ಸ್ಕ್ಯಾಲ್ಪ್ ಡ್ರೈ ಮಾಡಲ್ಲ. ಆಮೇಲೆ ಸೀರಮ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡ್ತೀನಿ. ಇದು ರೂಟ್ಸ್ ಸ್ಟ್ರಾಂಗ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ನಾನು ಫೇವ್ರೆಟ್ ಪಾರ್ಟ್ ಆಯಿಲಿಂಗ್. ಒಂದು ನೈಸ್ ಚಾಂಪಿ ವಿತ್ ನರಿಶ್ ಆಯಿಲ್. ಇದು ನನ್ನ ಮೀ ಟೈಮ್ ಅಂತ ಫೀಲ್ ಆಗುತ್ತೆ. ಅಂದ್ರೆ ನನಗೆ ಗೊತ್ತಾಯ್ತು, ಎಕ್ಸ್ಟರ್ನಲ್ ಮಾತ್ರ ಸಾಕಲ್ಲ, ನ್ಯೂಟ್ರಿಷನ್ ಕೂಡ ತುಂಬಾ ಇಂಪಾರ್ಟೆಂಟ್. ಇದು ನನ್ನ 4th ಕಿಟ್. ಲಾಸ್ಟ್ 3 to 4 ಮಂತ್ಸ್ ಇಂದ ಕನ್ಸಿಸ್ಟೆಂಟ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನೀವು ರಿಸಲ್ಟ್ಸ್ ನೋಡಬಹುದು ಬಿಫೋರ್ ಅಂಡ್ ಆಫ್ಟರ್. ನಿಮಗೆ ಕೂಡ ಇದೇ ಥರ ಪ್ರಾಬ್ಲಮ್ ಇದ್ರೆ ಟ್ರೈ ಮಾಡಿ. ಅವರು ಹೇರ್ ಫಾಲ್ ಟೆಸ್ಟಿಂದ ಸ್ಟಾರ್ಟ್ ಮಾಡಿ. ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಇನ್ನು ಸಿಂಪಲ್ ಮತ್ತು ರಿಯಲ್ ರೂಟೀನ್ಗೆ ಫಾಲೋ ಮಾಡಿ.